ನೀರಿಗಾಗಿ ರೊಚ್ಚಿಗೆದ್ದಿದ್ದಾರೆ. ಕಾಲುವೆ ಇದ್ರೂ ಕೂಡ ನೀರು ಮಾತ್ರ ಸಿಗ್ತಿಲ್ಲ. 13 ವರ್ಷ ಕಳೆದ್ರೂ ಕಾಲುವೆಯ ಕೊನೆ ಭಾಗಕ್ಕೆ ಮಾತ್ರ ನೀರು ತಲುಪ್ತಾ ಇಲ್ಲ. ಹೀಗಾಗಿ ಅನ್ನದಾತರ ಆಕ್ರೋಶ ಸ್ಫೋಟಗೊಂಡಿದೆ. ಕಾಲುವೆಯಾಗಿ 13 ವರ್ಷ ಕಳೆದ್ರೂ ಬಾರದ ನೀರು, ನೀರಿಗಾಗಿ ರೊಚ್ಚಿಗೆದ್ದ ಅನ್ನದಾತರು. ಇದು ನೀರಿಗಾಗಿ ರೈತರು ನಡೆಸ್ತಾ ಇರುವಂತಹ ಹೋರಾಟ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುನಗಿ ಗ್ರಾಮದಲ್ಲಿ ಅನ್ನದಾತರು ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಎಕ್ಕುಂಡಿ, ಹೊಕ್ಕುಂಡಿ, ಹೆಬ್ಬಾಳಟ್ಟಿ, ತೊದಲುಬಾಗಿ ಹಾಗೂ ಅರ್ಜುನಗಿ ಗ್ರಾಮದ ರೈತರು ರೊಚ್ಚಿಗೆದ್ದಿದ್ದಾರೆ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಹೌದು, ಈ ಕಾಲುವೆಯಾಗಿ 13 ವರ್ಷ ಕಳೆದ್ರೂ ರೈತರಿಗೆ ನೀರು ಮಾತ್ರ ಸಿಗ್ತಾ ಇಲ್ಲ. ಕಾಲುವೆ ಕೊನೆವರೆಗೂ ನೀರು ಬರ್ತಾ ಇಲ್ಲ ಅಂತ ಆರೋಪಿಸಿ ಅನ್ನದಾತರು ಧರಣಿ ಮಾಡ್ತಾ ಇದ್ದಾರೆ. ಕೃಷಿಗೆ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಬೇಕು. ಹೀಗಾಗಿ ಮುಳವಾಡ ಏತ ನೀರಾವರಿ ಯೋಜನೆಯ ಮಲಘಾಣ ಪಶ್ಚಿಮ ಕಾಲುವೆಯ ಕೊನೆಯ ಅಂಚಿನವರೆಗೂ ನೀರು ಹರಿಸಬೇಕು ಅನ್ನೋದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ಮಲಘಾಣ ಪಶ್ಚಿಮ ಕಾಲುವೆ ನಿರ್ಮಾಣವಾಗಿ ಬರೋಬ್ಬರಿ 13 ವರ್ಷ ಕಳೆದಿದೆ. ಆದರೂ ಕಾಲುವೆಯ ಸುಮಾರು 120 ಕಿಲೋಮೀಟರ್ ಕೊನೆಯ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ವಂತೆ. ಬಬಲೇಶ್ವರ ತಾಲೂಕಿನ ಎಕ್ಕುಂಡಿ, ಹೊಕ್ಕುಂಡಿ, ಹೆಬ್ಬಾಳಟ್ಟಿ ಮತ್ತು ತೊದಲಬಾಗಿ ಅರ್ಜುನಿಗೆ ಈ ಗ್ರಾಮಗಳಿಗೆ ಒಟ್ಟೆ ನೀರಿಲ್ಲ. ಮುಳವಾಡ ಏತಿ ನೀರಾವರಿ ಸಂಬಂಧಪಟ್ಟಂತ ಮಲಘಾಣ ಪಶ್ಚಿಮ ಕಾಲುವೆ ನಿರ್ಮಾಣ ಮಾಡಿ 13ನೇ ವರ್ಷ ಚಾಲು ಆದ್ರೂ ಕೂಡ ಒಂದು ಹನಿ ನೀರು ಬಂದಿಲ್ಲ ಅಂತಂದ್ರ ಇದು ಅಧಿಕಾರಿಗಳು ನಾಚಿಕೆ ಪಡಬೇಕಾಗಿದ್ದು. ರೈತರ ಹೋರಾಟ 2ನೇ ದಿನ ಪೂರೈಸಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ಸ್ಥಳಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆಗಮಿಸಿ ಸಮಸ್ಯೆ ಆಲಿಸಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಅಂತ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಇದಕ್ಕೊಂದು ಪರಿಹಾರ ಶಾಶ್ವತ ಆಗುವವರೆಗೆ ಕೂಡ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಇದಕ್ಕೆ ನೀರಿಗೆ ಒಂದು ಪರಿಹಾರವನ್ನ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಇದಕ್ಕೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಇದಕ್ಕೊಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿ ನಮಗೆ ನೀರನ್ನು ಒದಗಿಸಿಕೊಡ್ಬೇಕಂತೇಳಿ ನಾವು ಈ ಹೋರಾಟವನ್ನು ಮುಂದುವರಿಸಿವಿ. ಪ್ರತಿ ವರ್ಷ ಹೋರಾಟ ಮಾಡಿ ನೀರು ಪಡೆಯುವ ಪರಿಸ್ಥಿತಿ ಬದಲಾಗಬೇಕು. ಕಾಲುವೆಯ ಕೊನೆಯ ಅಂಚಿನವರೆಗೂ ನೀರು ತಲುಪಿಸುವ ಶಾಶ್ವತ ವ್ಯವಸ್ಥೆ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ.